ಯಂಗ್ ಕ್ರಿಕೆಟರ್ಸ್ ನ್ಯೂ ಕ್ಯಾಪ್ಟನ್. ಹೊಸ ಜರ್ನಿ ಅಂತ ಇಂಗ್ಲೆಂಡ್ಗೆ ಹಾರಿದಂತ ಟೀಂ ಇಂಡಿಯಾಗೆ ಫಸ್ಟ್ ಮ್ಯಾಚ್ನಲ್ಲೇ ಆಂಗ್ಲರು ಸೋಲಿನ ಶಾಕ್ ನೀಡಿದರು. ಇದೀಗ ಎರಡನೇ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಶತಾಯ ಗತಾಯ ಭಾರತ ಗೆಲ್ಲಲೇಬೇಕು. ಸೊ ಈ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಆಗೋದಂತೂ ಗ್ಯಾರಂಟಿ. ಇತ್ತ ಆಲ್ರೆಡಿ ಅಖಾಡಕ್ಕಿಳಿಯುವಂತ ಪ್ಲೇಯರ್ಸ್ನ ಅನೌನ್ಸ್ ಮಾಡಿರುವಂತ ಇಂಗ್ಲೆಂಡ್ ತಂಡ ಇಲ್ಲೂ ಕೂಡ ಡಾಮಿನೇಟ್ ಮಾಡೋಕೆ ಕಾಯ್ತಾ ಇದೆ. ಹಾಗೆ ಬಾಸ್ಬಾಲ್ ಅಸ್ತ್ರ ಕೂಡ ಮುಂದುವರಿಯಲಿದೆ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಯಲಿರುವಂತಹ ಎರಡನೇ ಟೆಸ್ಟ್ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ 7ನೇ ಪಂದ್ಯ ಜುಲೈ 2ರಿಂದ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಮೈದಾನದಲ್ಲಿ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನ 5 ವಿಕೆಟ್ಗಳಿಂದ ಸೋಲಿಸಿತ್ತು. ಇದೀಗ 2ನೇ ಪಂದ್ಯವನ್ನ ಗೆದ್ದು ಸರಣಿ ಸಮಬಲ ಮಾಡಿಕೊಳ್ಳೋಕೆ ಭಾರತ ಪ್ಲೇಯಿಂಗ್ 11ನಲ್ಲಿ ಸರ್ಜರಿಗೆ ಮುಂದಾಗಿದೆ. ಇಬ್ಬರು ಸ್ಪಿನ್ನರ್ಗಳೊಂದಿಗೆ ಕಣಕ್ಕಿಳಿಯೋಕೆ ಪ್ಲಾನ್ ಮಾಡ್ತಾ ಇದೆ. ಹಾಗೆ ಜಸ್ಪ್ರೀತ್ ಬುಮ್ರಾ ಆಡ್ತಾರಾ ಅಥವಾ ಇಲ್ವೋ ಅನ್ನುವಂತ ಸಸ್ಪೆನ್ಸ್ ಕೂಡ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಕುಲ್ದೀಪ್ಗಿಂತ ವಾಷಿಂಗ್ಟನ್ ಸುಂದರ್ಗೆ ಸಿಗುತ್ತಾ ಚಾನ್ಸ್? ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಬಗ್ಗೆ ತಂಡದ ಸಹಾಯಕ ಕೋಚ್ ಆಗಿರುವಂತ ರಿಯಾನ್ ಡೋಸ್ಟೇಜ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಬಗ್ಗೆ ತಜ್ಞರಿಂದ ಸಲಹೆ ಪಡೆದು ಅವರನ್ನ ಆಡಿಸಬೇಕಾ ಅಥವಾ ಬೇಡ ಅನ್ನೋ ಬಗ್ಗೆ ಡಿಸೈಡ್ ಮಾಡ್ತೇವೆ. ಅಲ್ಲದೆ ಈ ಪಂದ್ಯಕ್ಕೆ ಇಬ್ಬರು ಸ್ಪಿನ್ನರ್ಗಳೊಂದಿಗೆ ಕಣಕ್ಕಿಳಿಯೋಕು ಯೋಚನೆ ಮಾಡ್ತಾ ಇದ್ದೇವೆ. ಈ ಪ್ರಕಾರ ಕುಲ್ದೀಪ್ ಯಾದವ್ ಅಥವಾ ವಾಷಿಂಗ್ಟನ್ ಸುಂದರ್ ಅವರಿಗೆ ತಂಡದಲ್ಲಿ ಅವಕಾಶ ಸಿಗಬಹುದು. ಅದರಲ್ಲೂ ಕುಲ್ದೀಪ್ ಯಾದವ್ಗಿಂತ ವಾಷಿಂಗ್ಟನ್ ಸುಂದರ್ ಬಗ್ಗೆ ಹೆಚ್ಚು ಫೋಕಸ್ ಮಾಡ್ತಿದ್ದೇವೆ. ಸುಂದರ್ ಪ್ಲೇಯಿಂಗ್ 11ನಲ್ಲಿ ಬಂದ್ರೆ ಬ್ಯಾಟಿಂಗ್ ಡೆಪ್ತ್ ಕೂಡ ಚೆನ್ನಾಗಿರುತ್ತೆ. ಹೀಗಾಗಿ ಆಟಗಾರರ ಫಾರ್ಮ್ ನೋಡಿಕೊಂಡು ಡಿಸೈಡ್ ಮಾಡ್ತೇವೆ ಎಂದಿದ್ದಾರೆ. ಇನ್ನು ಕುಲ್ದೀಪ್ ಯಾದವ್ ಇಂಗ್ಲೆಂಡ್ ವಿರುದ್ಧ ಇದುವರೆಗೆ 6 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 21 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಹೀಗಾಗಿ ಕುಲ್ದೀಪ್ ಯಾದವ್ ಕೂಡ ಪ್ರಮುಖ ಬೌಲರ್ ಆಗಿದ್ದು ಅವರನ್ನು ಕೂಡ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಫೇಲ್, ಠಾಕೂರ್ ಹೊರಕ್ಕೆ. ಭಾರತ ತಂಡದಲ್ಲಿ ಆಲ್ರೌಂಡರ್ ಆಗಿ ಸ್ಥಾನ ಪಡೆದಿದ್ದಂತ ಶಾರ್ದೂಲ್ ಠಾಕೂರ್ ಸದ್ಯ 2ನೇ ಪಂದ್ಯದಲ್ಲಿ ಆಡೋದು ಡೌಟ್ ಇದೆ. ಮೊದಲ ಟೆಸ್ಟ್ನ 2ನೇ ಇನ್ನಿಂಗ್ಸ್ನಲ್ಲಿ 2 ವಿಕೆಟ್ಗಳನ್ನ ಕಬಳಿಸಿ ಮಿಂಚಿದ್ರು. ಆದರೆ ಬ್ಯಾಟಿಂಗ್ ನಲ್ಲಿ ರನ್ ಕಲೆ ಹಾಕುವಲ್ಲಿ ವಿಫಲರಾಗಿದ್ರು. ಹೀಗಾಗಿ ಇವರನ್ನು ಕೂಡ 2ನೇ ಪಂದ್ಯದಿಂದ ಡ್ರಾಪ್ ಮಾಡುವಂತ ಚಾನ್ಸಸ್ ಇದೆ. ಇನ್ನು ಶಾರ್ದೂಲ್ ಠಾಕೂರ್ ಸ್ಥಾನಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಬರಬಹುದು ಎನ್ನಲಾಗಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ತಂಡಕ್ಕೆ ನೆರವಾಗಬಲ್ಲರು ಇವರು. ಆಲ್ರೌಂಡರ್ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಇವರಿಗೆ ಚಾನ್ಸ್ ಸಿಗುತ್ತಾ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಕರುಣ್ ಅಥವಾ ಸಾಯಿ ಸುದರ್ಶನ್ ಇಬ್ಬರಲ್ಲಿ ಒಬ್ರು ಡ್ರಾಪ್. ಇನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಪದಾರ್ಪಣೆ ಮಾಡಿದಂತ ಸಾಯಿ ಸುದರ್ಶನ್ ಹಾಗೆ 8 ವರ್ಷಗಳ ನಂತರ ಟೀಂ ಇಂಡಿಯಾಗೆ ಕಂಬ್ಯಾಕ್ ಮಾಡಿದಂತ ಕರುಣ್ ನಾಯರ್ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಬ್ಯಾಟಿಂಗ್ ನಲ್ಲಿ ಫೇಲ್ಯೂರ್ ಆಗಿದ್ರು. ಹೀಗಾಗಿ ಇವರಿಬ್ಬರಲ್ಲಿ ಒಬ್ಬರ ಸ್ಥಾನಕ್ಕೆ ಕುತ್ತು ಬರುವಂತ ಸಾಧ್ಯತೆ ಇದೆ. ಈ ಸ್ಥಾನವನ್ನ ತುಂಬೋಕೆ ತಮಿಳುನಾಡಿನ ಅಭಿಮನ್ಯು ಈಶ್ವರನ್ ಸಿದ್ಧರಾಗಿದ್ದಾರೆ. ಈಗಾಗಲೇ ಭಾರತ ಎ ತಂಡದ ಪರ ಅಮೋಘ ಬ್ಯಾಟಿಂಗ್ ನಡೆಸಿ ಗಮನ ಸೆಳೆದಿದ್ರು. ಅಷ್ಟೆಲ್ಲ ದೇಶೀಯ ಟೂರ್ನಿಗಳಲ್ಲೂ ಕೂಡ ಸ್ಥಿರ ಪ್ರದರ್ಶನ ನೀಡಿದ್ರು. ಹೀಗಾಗಿ ಇವರಿಗೆ ಹೆಚ್ಚಿನ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಒಂದ್ ವೇಳೆ ಇವರಿಗೆ ತಂಡದಲ್ಲಿ ಸ್ಥಾನ ಸಿಕ್ಕರೆ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಬಹುದು. ಸೊ ಹೀಗೆ ಟೀಂ ಇಂಡಿಯಾದಲ್ಲಿ ಪ್ಲೇಯಿಂಗ್ 11 ಬಗ್ಗೆ ಯಾರೆಲ್ಲ ಆಡಿಸೋದು ಹಾಗೆ ಯಾರನ್ನ ಕಣಕ್ಕಿಳಿಸಿದ್ರೆ ಬೆಸ್ಟ್ ಅನ್ನೋ ಕನ್ಫ್ಯೂಷನ್ಸ್ ನಡೀತಾ ಇದ್ರೆ, ಇಂಗ್ಲೆಂಡ್ ಟೀಮ್ ಮಾತ್ರ ಆಲ್ರೆಡಿ ಸೆಕೆಂಡ್ ಮ್ಯಾಚ್ಗೆ ಆಡುವ ಬಳಗವನ್ನು ಕೂಡ ಅನೌನ್ಸ್ ಮಾಡಿಯಾಗಿದೆ. ಪ್ಲೇಯಿಂಗ್ 11ನಿಂದ ಜೋಫ್ರಾ ಆರ್ಚರ್ ಔಟ್. ಇನ್ನು 2ನೇ ಪಂದ್ಯಕ್ಕೆ ಇಂಗ್ಲೆಂಡ್ ತಂಡ ಪ್ರಕಟವಾಗಿದ್ದು ಮಾರಕ ವೇಗಿ ಜೋಫ್ರಾ ಆರ್ಚರ್ ಆಡುವ 11ರ ಬಳಗದಲ್ಲಿ ಸ್ಥಾನ ಪಡೆದಿಲ್ಲ. ಬರೋಬ್ಬರಿ 4 ವರ್ಷಗಳ ಬಳಿಕ ಇಂಗ್ಲೆಂಡ್ ಟೆಸ್ಟ್ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ರು. ಹೀಗಾಗಿ ಜೋಫ್ರಾ ಆರ್ಚರ್ 2ನೇ ಟೆಸ್ಟ್ ಪಂದ್ಯ ಆಡುವ 11ರ ಬಳಗದಲ್ಲಿ ಕಾಣಿಸಿಕೊಳ್ಳೋದು ಫಿಕ್ಸ್ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದ್ರೆ ಸೆಲೆಕ್ಟ್ ಆಗಿಲ್ಲ. ಮತ್ತೊಮ್ಮೆ ಕ್ರಿಸ್ ವೋಕ್ಸ್, ಜೋಶ್ ಟಂಗ್ ಹಾಗೆ ಬ್ರೈಡನ್ ಕಾರ್ಸ್ ಇಂಗ್ಲೆಂಡ್ ವೇಗದ ದಾಳಿಯನ್ನ ಮುನ್ನಡೆಸಲಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಂಗ್ಲೆಂಡ್ ಟೀಮ್ನ ಮೇನ್ ಟಾರ್ಗೆಟ್ ಇರೋದು ಬಾಸ್ಬಾಲ್ ಸ್ಟ್ರಾಟಜಿ. 2ನೇ ಪಂದ್ಯದಲ್ಲೂ ಬಾಸ್ಬಾಲ್ ಪ್ರಯೋಗ. ಹೆಡಿಂಗ್ಲಿಯಲ್ಲಿ ನಡೆದಂತಹ ಮೊದಲ ಪಂದ್ಯದಲ್ಲಿ 5 ದಿನದ ಟೆಸ್ಟ್ ಪಂದ್ಯದಲ್ಲಿ 4ನೇ ದಿನದ ಆಟದವರೆಗೆ ಪಂದ್ಯ ಭಾರತ ಕಡೆಗೆ ಇತ್ತು. 371 ರನ್ಸ್ ಟಾರ್ಗೆಟ್ ಇದ್ದಾಗ ಕೊನೆಯ ದಿನದ ಆಟದಲ್ಲಿ ಒಂದು ಭಾರತ ಗೆಲ್ಲುತ್ತೆ ಅಥವಾ ಪಂದ್ಯ ಡ್ರಾ ಆಗುತ್ತೆ ಅಂತಾನೆ ಎಲ್ಲರೂ ಅನ್ಕೊಳ್ತಾ ಇದ್ರು. ಮೊದಲ ದಿನ ಇಂಗ್ಲೆಂಡ್ ತಂಡ ವಿಕೆಟ್ ನಷ್ಟವಿಲ್ಲದೆ 21 ರನ್ ಗಳಿಸಿದ್ದಾಗಲೂ ಕೂಡ ಕೊನೆ ದಿನ ಅಂದ್ರೆ 5ನೇ ದಿನದ ಆಟದಲ್ಲಿ ವಿಕೆಟ್ ಬೀಳುತ್ತೆ ಅಂತಾನೆ ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರ ಕೂಡ ಆಗಿತ್ತು. ಆದ್ರೆ ಬೆನ್ ಡಕೆಟ್ ಅವರ ಭರ್ಜರಿ ಶತಕ ಎಲ್ಲರ ನಿರೀಕ್ಷೆಗಳನ್ನು ಕೂಡ ಆಪೋಷಣ ಪಡ್ಕೊಳ್ತು. ಭಾರತ ನೀಡಿದಂತಹ ಟಾರ್ಗೆಟ್ ಆಂಗ್ಲರಿಗೆ ಲೆಕ್ಕಕ್ಕೆ ಇಲ್ಲದಂತಾಗಿತ್ತು. ಅದಕ್ಕೆ ಮುಖ್ಯ ಕಾರಣ ಇಂಗ್ಲೆಂಡ್ ಆಟಗಾರರ ಬಾಸ್ಬಾಲ್ ಪ್ರಯೋಗ. ಎಲ್ಲಾ ಬ್ಯಾಟರ್ಸ್ ಕೂಡ ಇದೇ ತಂತ್ರದ ಮೊರೆ ಹೋಗಿದ್ದರಿಂದಲೇ ಭಾರತ ಸೋಲ್ಬೇಕಾಯಿತು.
ಕ್ರಿಕೆಟ್ ಲೋಕದಲ್ಲಿ ಬಾಸ್ಬಾಲ್ ಅನ್ನೋ ಪ್ರಯೋಗ ಹುಟ್ಟಿದ್ದೇ ಕ್ರಿಕೆಟ್ ಜನಕರಾದಂತ ಈ ಆಂಗ್ಲರಿಂದಲೇ. 2022ಕ್ಕಿಂತ ಮುಂಚೆ ಇಂಥದ್ದೊಂದು ಪದವನ್ನ ಯಾರು ಕೂಡ ಕೇಳೇ ಇರಲಿಲ್ಲ. ಆದ್ರೆ ಯಾವಾಗ ಪವರ್ ಹಿಟ್ಟರ್ ಬ್ಯಾಟಿಂಗ್ ಶೈಲಿಯಿಂದಲೇ ಶೈನಿಂಗ್ ಆಗಿದ್ದಂತ ನ್ಯೂಜಿಲೆಂಡ್ನ ಬ್ರೆಂಡನ್ ಮೆಕ್ಲಮ್ ಇಂಗ್ಲೆಂಡ್ ತಂಡದ ಪ್ರಧಾನ ಕೋಚ್ ಆದ್ರೂ ಅಲ್ಲಿಂದ ಇಂಗ್ಲೆಂಡ್ ತಂಡ ಕಂಪ್ಲೀಟ್ ಚೇಂಜ್ ಆಯ್ತು. ಇದರ ಜೊತೆಗೆ ನ್ಯೂಜಿಲೆಂಡ್ ಮೂಲದ ಬೆನ್ ಸ್ಟೋಕ್ಸ್ ಇಂಗ್ಲೆಂಡ್ ತಂಡದ ನಾಯಕನೂ ಆದ್ರು. ಇವರಿಬ್ಬರು ಸೇರಿ ಟೆಸ್ಟ್ ನಲ್ಲಿ ಅಗ್ರೆಸಿವ್ ಇಂಟೆಂಟ್ ನ ಬ್ಯಾಟಿಂಗ್ ಗೆ ಪ್ರಾಮುಖ್ಯತೆ ನೀಡಿದ್ರು. ಬಾಸ್ ಎಂಬುದು ಬ್ರೆಂಡನ್ ಮೆಕ್ಲಮ್ ಅವರ ನಿಕ್ನೇಮ್ ಆಗಿತ್ತಷ್ಟೇ. ಹೀಗಾಗಿ ಮಾಧ್ಯಮಗಳು ಕೂಡ ಇದನ್ನ ಬಾಸ್ ಬಾಲ್ ಕ್ರಿಕೆಟ್ ಅಂತಾನೆ ಕರೆದು. ಹಾಗಂತ ಟೆಸ್ಟ್ ಮ್ಯಾಚ್ ಗಳಲ್ಲಿ ಯಾರೂ ಕೂಡ ಈವರೆಗೆ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾನೆ ಇರ್ಲಿಲ್ವಾ ಅಂದ್ರೆ ಇದಕ್ಕೂ ಮುನ್ನ ಸಾಕಷ್ಟು ಪ್ಲೇಯರ್ಸ್ ಖಂಡಿತವಾಗೂ ಆಡ್ತಾ ಇದ್ರು. ಭಾರತದ ಪರ ವೀರೇಂದ್ರ ಸೆಹ್ವಾಗ್, ಶ್ರೀಲಂಕಾದ ಸನತ್ ಜಯಸೂರ್ಯ, ಪಾಕಿಸ್ತಾನದ ಶಾಹಿದ್ ಅಫ್ರಿದಿ ಇದೇ ಶೈಲಿಯಲ್ಲಿ ಆಡುವ ಬ್ಯಾಟರ್ಗಳೇ ಆಗಿದ್ರು. ಆದ್ರೆ ವಿಷಯ ಅಂದ್ರೆ ತಂಡದಲ್ಲಿ ಒಬ್ರೋ ಅಥವಾ ಇಬ್ರೋ ಈ ರೀತಿ ಆಡ್ತಾ ಇದ್ರು ಅಷ್ಟೇ. ಇಡೀ ತಂಡ ಈ ರೀತಿಯಲ್ಲಿ ಆಡಿದಂತ ಯಾವುದೇ ಎಕ್ಸಾಂಪಲ್ಸ್ ಇರಲೇ ಇಲ್ಲ. ಟೆಸ್ಟ್ ಮಾದರಿಗೆ ಅದು ಸೂಟ್ ಕೂಡ ಆಗ್ತಾ ಇರಲಿಲ್ಲ. ಆದ್ರೆ ಈ ಇಂಗ್ಲೆಂಡ್ ಪ್ಲೇಯರ್ಸ್ ಮಾತ್ರ ಈಗ ಆಡ್ತಾ ಇರುವಂತ ಟೆಸ್ಟ್ ಕ್ರಿಕೆಟ್ ಮಾದರಿಯೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಇಡೀ ತಂಡವೇ ಅಂದ್ರೆ ತಂಡದ ಎಲ್ಲಾ ಆಟಗಾರರು ಕೂಡ ಆಕ್ರಮಣಕಾರಿಯಾಗಿ ಹಾಗೆ ನಿರ್ಭೀತವಾಗಿ ಬ್ಯಾಟಿಂಗ್ ಸ್ಟೈಲ್ ನಲ್ಲಿ ಮಾಡ್ತಿದ್ದಾರೆ. ವಿಕೆಟ್ಗಳು ಬೀಳ್ತಾ ಇದ್ರು ಕೂಡ ಡೋಂಟ್ ಕೇರ್ ಮೂಡ್ ನಲ್ಲಿ ಆಡ್ತಾರೆ. ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡೋದು ಗೊತ್ತೇ ಇಲ್ಲ. ಆಕ್ರಮಣಕಾರಿಯಾಗಿ ಆಡ್ತಾನೆ ಎದುರಾಳಿ ತಂಡದ ಮೇಲೆ ಒತ್ತಡವನ್ನು ಹಾಕುವುದು ಇವರ ಮೇನ್ ಅಜೆಂಡಾ ಆಗಿದೆ. ಇನ್ನು ಬೆನ್ ಡಕೆಟ್ ಅಂತೂ ಎದುರಾಳಿ ಬೌಲರ್ಗಳ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿಬಿಡ್ತಾರೆ. ಇವರ ಸ್ಟ್ರೈಕ್ ರೇಟ್ಗಳೇ ಇದನ್ನ ಹೇಳ್ತಾ ಇವೆ. 2019ರಿಂದ 2022ರವರೆಗೆ ಜೋ ರೂಟ್ ಅವರ ಸ್ಟ್ರೈಕ್ ರೇಟ್ 51.42 ಇತ್ತು. ಆದ್ರೆ ಈಗ ಅಂದ್ರೆ 2022ರಿಂದ 2025ರವರೆಗೆ 70.81 ಇದೆ. ಇನ್ನು ಉಳಿದ ಆಟಗಾರರದ್ದು ಕೂಡ ಇದೇ ರೀತಿ ಇದೆ. ಓಲಿ ಪೋಪ್ ಸದ್ಯ 76ರ ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ರೆ ಜಾಕ್ ಕ್ರಾಲಿ ಅವರು 77ರ ಸ್ಟ್ರೈಕ್ ರೇಟ್ ಅನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ಬೆನ್ ಡಕೆಟ್ 88.87 ಹಾಗೆ ಜಾನಿ ಬೇರ್ಸ್ಟೋ 89.31. ಸೊ ಇವರನ್ನೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ಪೇಷನ್ಸ್ ಗೇಮ್ ಆಡೋ ಥೀಮೇ ಇವರ ಬಳಿ ಇಲ್ಲ. ಕ್ರೀಸ್ಗೆ ಬಾ, ಹೊಡಿ, ಬಡಿ, ಹೋಗು ಅಷ್ಟೇ. 40-50ರ ಸ್ಟ್ರೈಕ್ ರೇಟ್ ನಲ್ಲಿ ದಿನವಿಡೀ ಬ್ಯಾಟ್ ಬೀಸೋದಕ್ಕಿಂತ ಇರೋವಷ್ಟು ಹೊತ್ತು ಅಗ್ರೆಸಿವ್ ಆಗಿ ಆಡೋದು ಹೋಗೋದು ಇವರ ಮೇನ್ ಅಜೆಂಡಾ. ಇವರ ಇದೇ ಸ್ಟ್ರಾಟಜಿ ವರ್ಕೌಟ್ ಕೂಡ ಆಗ್ತಾ ಇದೆ ಅನ್ನೋದೇ ಸೋಜಿಗ ಕೂಡ. ಹೀಗೆ ಟೆಸ್ಟ್ ಕ್ರಿಕೆಟ್ಗೆ ಹೊಸ ರೂಪವನ್ನ ಕೊಟ್ಟು ಇಂಗ್ಲೆಂಡ್ ತಂಡ ಬಿಗ್ ಟಾರ್ಗೆಟ್ ಗಳನ್ನು ಕೂಡ ಚೇಸ್ ಮಾಡ್ತಾ ಇದೆ. ಸೊ ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು ಅಂದ್ರೆ ಭಾರತ ಕೂಡ ಅದನ್ನ ಅಳವಡಿಸಿಕೊಳ್ಬೇಕಾಗುತ್ತೆ. ಹಾಗೆ ಬ್ಯಾಟಿಂಗ್ ಡೆಪ್ತ್ ಇಂಪ್ರೂವ್ ಆಗಲೇಬೇಕು. ಇಂಗ್ಲೆಂಡ್ ತಂಡದಲ್ಲಿ ಓಪನರ್ ಇಂದ ಹಿಡಿದು 10ನೇ ಕ್ರಮಾಂಕದಲ್ಲಿ ಬರುವಂತ ಬ್ಯಾಟರ್ ಕೂಡ ಮಿನಿಮಮ್ ರನ್ ಗಳನ್ನ ಕಲೆ ಹಾಕ್ತಾರೆ. ಆದ್ರೆ ಭಾರತ ತಂಡದಲ್ಲಿ ಸೀಮಿತ ಪ್ಲೇಯರ್ಸ್ ಅಷ್ಟೇ ಆಡ್ತಿದ್ದಾರೆ. ಇಲ್ಲೂ ಕೂಡ ಎಲ್ಲರ ಕಡೆಯಿಂದಲೂ ಕೂಡ ರನ್ಸ್ ಬಂದಾಗಷ್ಟೇ ಬಿಗ್ ಸ್ಕೋರ್ ಸಾಧ್ಯ, ಎದುರಾಳಿಗಳನ್ನ ಕಟ್ಟಿ ಹಾಕೋಕು ಸಾಧ್ಯ. ಹಾಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತ ತಂಡದಲ್ಲಿ ಫೀಲ್ಡಿಂಗ್ ವೇಳೆ ಫೀಲ್ಡರ್ಸ್ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ತಗೊಳ್ಬೇಕಾಗುತ್ತೆ. ಮಿಸ್ ಫೀಲ್ಡ್ ಅನ್ನ ಇಂಪ್ರೂವ್ ಮಾಡ್ಕೊಂಡಾಗಷ್ಟೇ ಗೆಲ್ಲೋಕೆ ಸಾಧ್ಯ. ನಮಸ್ಕಾರ.